ಹಲೋ ಎವ್ರಿವನ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಒಂದು ಪೋಸ್ಟ್ ಪ್ರೆಗ್ನೆನ್ಸಿ ಡಯಟ್ ಯಾವ ಥರ ಇದೆ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೋಡಿ, ಬೆಳಗ್ಗೆ ಎದ್ದು ಚಿಯಾ ಸೀಡ್ಸ್ನ ಕುಡಿತಾ ಇದ್ದೀನಿ. ಸೊ ಒಮೆಗಾ 3 ಫ್ಯಾಟಿ ಆಸಿಡ್ ರಿಚ್ ಆಗಿರೋದ್ರಿಂದ ತುಂಬಾನೇ ಒಳ್ಳೇದು ವೆಯ್ಟ್ ಲಾಸ್ ಮಾಡಲಿಕ್ಕೆ. ನೆಕ್ಸ್ಟ್ ನಾನು ಸಿರಿಧಾನ್ಯದ ಗಂಜಿ ಮಾಡ್ಕೊತಿದ್ದೀನಿ. ಮನೆಯಲ್ಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದ್ರ ಗಂಜಿನ ಕುಡಿತಾ ಇದ್ದೀನಿ. ಇದು ಅಷ್ಟೇ ತುಂಬಾನೇ ಒಳ್ಳೇದು, ರಿಚ್ ಫುಡ್ ಇದು. ಸೊ ಅದಾದ್ಮೇಲೆ ಬೆಲ್ಟ್ನ ಹಾಕೊತಾ ಇದ್ದೀನಿ. ಈ ಒಂದು ಬೆಲ್ಟ್ ಫಸ್ಟ್ ಪ್ರೆಗ್ನೆನ್ಸಿలో ನನಗೆ ವರ್ಕ್ ಆಗಿತ್ತು. ಹೊಟ್ಟೆ ಎಲ್ಲ ತುಂಬ ಚೆನ್ನಾಗಿ ಕರಗಿತ್ತು, ಅದರಿಂದ ಈ ಟೈಮಲ್ಲಿ ಇದೇ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟು ಸೊ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪೀನಟ್ ಬಟರ್ ಹಾಕಿ ಸ್ಮೂತಿ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ತುಂಬಾನೇ ಒಳ್ಳೇದು. ಈ ಒಂದು ಟೈಮಲ್ಲಿ ನನಗೆ ಮಗುಗೆ ತುಂಬಾನೇ ರಿಚ್ ಫುಡ್ ತಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಅಮ್ಮ ಅಕ್ಕಿ ರೊಟ್ಟಿ ಮಾಡಿದ್ರು ಮತ್ತು ಚಟ್ನಿ ಮಾಡಿದ್ರು. ಒಂದು ಅಕ್ಕಿ ರೊಟ್ಟಿ ತಿನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಫ್ರೂಟ್ಸ್ ತಿಂತಾ ಇದ್ದೀನಿ. ಈ ಟೈಮಲ್ಲಿ ತಿನ್ನೋದು ಒಳ್ಳೇದು ಫ್ರೂಟ್ಸ್ ಕೂಡ. ಅದಾದ್ಮೇಲೆ ನಾನು ಬಟರ್ಫ್ಲೈ ಪೀ ಫ್ಲವರ್ದು ಒಂದು ಟೀನ ಮಾಡ್ಕೊಂಡಿದ್ದೆ, ಬ್ಲೂ ಟೀನ. ಅದು ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಅಮ್ಮ ಪಾಲಕ್ ಕರಿ ಮತ್ತು ರೈಸ್ನ ಮಾಡಿದ್ದು. ಸೊ ಅದು ಕೂಡ ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಈ ಟೈಮಲ್ಲಿ ವಿಳ್ಯದೆಲೆ ಹಾಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟು. ಕ್ಯಾಲ್ಸಿಯಂ ಚೆನ್ನಾಗಿ ಸಿಗುತ್ತೆ, ಮಗುಗೂ ಕೂಡ ಫೀಡ್ ಮಾಡ್ತಿರ್ತೀವಲ್ಲ. ಸೊ ಆದ್ರಿಂದ ಇವತ್ತಿನ ವ್ಲಾಗ್ ಇದಾಗಿತ್ತು. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ.